ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಟ್ರಸ್ಟ್ ಮೀಟಿಂಗ್ ನಡೆಯುತ್ತೆ. ಎಷ್ಟು ಗಂಟೆಗೆ ಮೀಟಿಂಗ್ ನಡೆಯುತ್ತೆ ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಟ್ರಸ್ಟ್ ಮೀಟಿಂಗ್ ನಡೆಯುತ್ತೆ. ಚಂಪತ್ ಅನಿಲ್ ಮಿಶ್ರಾ ಅವರ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಎಂದು ಮಹತ್ವದ ಸಭೆಯನ್ನ ಕರೆದಿದೆ. ತೀರ್ಥ ಟ್ರಸ್ಟ್ನ ಪ್ರಮುಖರು ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಟ್ರಸ್ಟ್ನ 14 ಸದಸ್ಯರಲ್ಲಿ ಈಗಾಗಲೇ 2 ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಮ ಮಂದಿರ ಹೆಸರಿನಲ್ಲಿ 20,000 ಕೋಟಿ ಲೂಟಿಯಾಗಿದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಗಂಭೀರವಾಗಿ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ನಿರ್ಣಾಯಕ ಸಭೆ ಇವತ್ತು ನಡೆಯಲಿಕ್ಕಿದೆ. ದೇಣಿಗೆ ಕಳವು ಆರೋಪಗಳು ಕೇಳಿಬಂದಂತಹ ನಂತರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹಾಗೂ ಟ್ರಸ್ಟಿ ಅನಿಲ್ ಮಿಶ್ರಾ ತಮ್ಮ ಸ್ಥಾನಗಳಿಗೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ 2 ಪ್ರತ್ಯೇಕ ತನಿಖೆಗಳ ಕುರಿತಂತೆಯೇ ಸಭೆಯಲ್ಲಿ ಹೆಚ್ಚು ಚರ್ಚೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅನ್ನುವಂತಹ ಕುರಿತು ಸದ್ಯಕ್ಕೆ ಟ್ರಸ್ಟ್ನಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಟ್ರಸ್ಟ್ ಅಧ್ಯಕ್ಷ ನೃತ್ಯ ಗೋಪಾಲದಾಸ್ ಅವರ ಆಶ್ರಮ ಮಣಿರಾಮ್ ಚಾವಣಿಯಲ್ಲಿ ಈ ಸಭೆ ನಡೆಯಲಿಕ್ಕಿದೆ. ಎಲ್ಲಾ ಸದಸ್ಯರು ಹಾಗೂ ಪದನಿಮಿತ್ತ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಖಜಾಂಚಿ ಗೋವಿಂದ ದೇವಗಿರಿ ಕೋರ್ಕೊಂಡಿದ್ದಾರೆ. ನೃತ್ಯ ಗೋಪಾಲದಾಸ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸೊ ಹಾಗಾಗಿ ಅವರು ಹಿರಿಯ ಟ್ರಸ್ಟಿಯೂ ಕೂಡ ಹೌದು. ಪರಾಶರನ್ ಅವರು ವಯೋಸಹಜ ಅನಾರೋಗ್ಯ ಕಾರಣಗಳಿಂದಾಗಿ ಅಯೋಧ್ಯೆಗೆ ಪ್ರಯಾಣವನ್ನ ಕೈಗೊಳ್ಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಈ 2 ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಒಂದು ವೇಳೆ ಚಂಪತ್ ರಾಯ್ ಹಾಗೂ ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನ ಅಂಗೀಕರಿಸಿದಲ್ಲಿ ಟ್ರಸ್ಟ್ಗೆ ಹೊಸ ಆಡಳಿತ ಮಂಡಳಿ ರಚಿಸುವ ಕುರಿತಂತೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಆ ನಂತರ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಮತ್ತೊಂದು ಕಡೆ ವಿಶೇಷ ಆಹ್ವಾನಿತ ಗೋಪಾಲ್ ರಾವ್ ಅವರ ಪಾತ್ರದ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ದೇಣಿಗೆ ಕಳವು ಆರೋಪಗಳ ಕುರಿತು ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿಯ ಮಧ್ಯಂತರ ವರದಿ ಕುರಿತು ಸಭೆಗೆ ವಿವರಣೆಯನ್ನ ನೀಡುವಂತಹ ನಿರೀಕ್ಷೆಗಳು ಕೂಡ ಇಲ್ಲಿ ಹೆಚ್ಚಾಗಿಯೇ ಕೂಡ ಇದೆ. ಮತ್ತೊಂದು ಕಡೆ ನೋಡಿ, ಲೆಕ್ಕ ಪರಿಶೋಧನೆಯ ಒಳಪಡದ ಆದಾಯ ಮತ್ತು ವೆಚ್ಚದ ವಿವರಣೆಗಳನ್ನ ಪತ್ರಿಕೆ ಹಾಗೂ 2025-26 ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟಂತೆ ವಿವರಣೆಗಳನ್ನ ಮಂಡಿಸಿ ಅನುಮೋದನೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ನೋಡಿ, ಮುಂಚೆ ಎಲ್ಲ 16 ರಿಂದ 18 ಲಕ್ಷ ದೇಣಿಗೆ ಬರ್ತಾ ಇತ್ತು ಪ್ರತಿ ದಿನಕ್ಕೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಹೇಗೆ ಇಲ್ಲಿ ಕಳ್ಳತನ ಆಗಿತ್ತೋ ಅದಾದ ನಂತರ ಯಾವಾಗ ಸಿಕ್ಕಾಕೊಂಡ್ರೋ ಅದಾದ ನಂತರ ಇದೀಗ ಭಕ್ತಾದಿಗಳು ಕೂಡ ಮತ್ತಷ್ಟು ಹಣವನ್ನ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪ್ರತಿದಿನ ಹುಂಡಿಯಲ್ಲಿ ಎಣಿಕೆ ಆಗ್ತಾ ಇರೋದು ಮೋರ್ ದೆನ್ 18 to 22 ಲ್ಯಾಕ್ ಅಂತ ಹೇಳಿ ಪರ್ ಡೇ ಅಂತ ಕೂಡ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಎಸ್ಐಟಿ ವರದಿಗಳನ್ನು ಕೂಡ ಸಲ್ಲಿಕೆ ಮಾಡಿದೆ. ಈ ವರದಿಯ ಆಧಾರದ ಮೇಲೆ ತನಿಖೆಯೂ ಕೂಡ ನಡೆಯುತ್ತೆ. ಹೇಗೆ ಕಮ್ಮಿ ಆಯ್ತು, ಈ ಆದಾಯದಲ್ಲಿ ಎಷ್ಟು ಕಳ್ಳತನವನ್ನ ಮಾಡ್ತಾ ಇದ್ರು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಪ್ರತಿದಿನ ಲಕ್ಷ ಲೂಟಿ ಹೊಡೆದಿರೋದು ಈ ಮುಖಾಂತರ ಸಾಬೀತಾಗ್ತಾ ಇದೆ. ಮತ್ತೊಂದು ವರ್ಗ ಹೇಳ್ತಾ ಇದೆ, ಸೊ ಬಹಳಷ್ಟು ರಜೆಗಳು ಇದ್ದಂತಹ ಹಿನ್ನೆಲೆಯಲ್ಲಿ ದೇಣಿಗೆಯಲ್ಲಿ ಹೆಚ್ಚಾಗಿರುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ ಎಸ್ಐಟಿ ಯಾವ ಒಂದು ಅಂಕಿ ಅಂಶಗಳ ಆಧಾರದ ಮೇಲೆ ವರದಿಯನ್ನ ಸಲ್ಲಿಕೆ ಮಾಡಿದೆ ಅಂತ ಹೇಳಿ. ಇದೆಲ್ಲವನ್ನು ಅಳೆದು ತೂಗಿ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪ್ರಶಾಂತ ಲೇಖಂಡೆ, ಉತ್ತರ ಪ್ರದೇಶ ಸರ್ಕಾರದ ಕಾರ್ಯದರ್ಶಿ ಸಂಜಯ್ ಪ್ರಸಾದ್, ಅಯೋಧ್ಯೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಶಶಾಂಕ ತ್ರಿಪಾಠಿ, ಪ್ರಧಾನಿಯವರ ಮಾಜಿ ಪ್ರಧಾನಿ ಕಾರ್ಯದರ್ಶಿ
ನೃಪೇಂದ್ರ ಮಿಶ್ರಾ ಟ್ರಸ್ಟ್ನ ಪದನಿಮಿತ್ತ ಸದಸ್ಯರು ಕೂಡ ಪಾಲ್ಗೊಳ್ಳಿಕ್ಕಿದ್ದಾರೆ. ಉತ್ತರ ಪ್ರದೇಶ ಪೊಲೀಸರು ಹಾಗೂ ಎಸ್ಐಟಿಯಿಂದ ಪ್ರತ್ಯೇಕ ತನಿಖೆಗಳು ಕೂಡ ಈಗಾಗಲೇ ಸಾಗ್ತಾ ಇದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ಹಾಗೂ ಟ್ರಸ್ಟ್ನ ವಿಶೇಷ ಆಹ್ವಾನಿತರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ.